ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರವೀಣ್ ನಂದೊಂದು ಕ್ವಶನ್ ಇರುತ್ತೆ. ನಾಳೆ ಈಗ ಈ AI ಜಾಸ್ತಿ ಆಗ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ಅನೇಕ ಉದ್ಯೋಗವನ್ನು ಅದು ರಿಪ್ಲೇಸ್ ಮಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ನಾಳಿನ ಒಂದು ಬಜೆಟಲ್ಲಿ ಈ ತೆರಿಗೆಗಳ ವಿಚಾರದಲ್ಲಿ ಏನಾದರೂ ಬದಲಾವಣೆ ಮಾಡೋದ್ರಿಂದ ಉದ್ಯಮಗಳ ವಿಚಾರದಲ್ಲಿ ತೆರಿಗೆ ಜಾಸ್ತಿ ಅಥವಾ ಕಡಿಮೆ ಅಥವಾ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳ ವಿಚಾರದಲ್ಲಿ ಎಂಥ ನಿರ್ಧಾರ ಆದರೆ ಚೆನ್ನಾಗಿರುತ್ತೆ ದೇಶಕ್ಕೆ ಅಂತ? ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ಮೇಜರ್ ಆಗಿ ಇವರು ರಿಬೇಟನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಾಸ್ಟ್ ಒಂದು 7 ಇಯರ್ಸಿಂದ ಕೂಡ. ಅಂದರೆ 2019 ಇಂದ 2024 ಎರಡೂ ಬಜೆಟಲ್ಲಿ ರಿಬೇಟನ್ನ ಟಾರ್ಗೆಟ್ ಮಾಡಿನೇ ಇವರು ಒಂದು ಬಜೆಟನ್ನ ಮಂಡನೆ ಮಾಡಿರೋವಂಥದ್ದು. ಈ ರಿಬೇಟ್ಗೂ ಎಕ್ಸಾಮ್ಷನ್ಗೂ ಲಿಮಿಟ್ ಒಂದು ಬೇಸಿಕ್ ಡಿಫ್ರೆನ್ಸ್ ಏನಪ್ಪಾ ಅಂದರೆ, ರಿಬೇಟ್ ಅನ್ನೋದು ಈಗ ಶಾಪಿಂಗ್ ಮಾಲಲ್ಲಿ ಅಪ್ ಟು ಇಷ್ಟು ಶಾಪಿಂಗ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಅಂತ ಹೇಳ್ತಾರಲ್ಲ, ಆ ಥರ ಮಾತ್ರ. ಸೊ ಎಕ್ಸಾಮ್ಷನ್ ಅಂದರೆ ಇಲ್ಲಿ ತನಕ ಟ್ಯಾಕ್ಸೇ ಇಲ್ಲ ಅನ್ನೋ ಥರಕ್ಕೆ. ಸೊ ಇವಾಗ ಕರೆಂಟ್ಲಿ ನಮ್ಮ ಭಾರತದಲ್ಲಿ ಇರೋವಂಥದ್ದು ಅಪ್ ಟು 4 lakhಗೆ ಮಾತ್ರ ಟ್ಯಾಕ್ಸ್ ಇಲ್ಲ. ವೆರಸ್ ನಿಮ್ಗೆ 4 lakh ಆದ್ಮೇಲೆ ಟ್ಯಾಕ್ಸ್ ಇದೆ, ಬಟ್ ನಿಮ್ಮ ಆದಾಯ ಏನಾದ್ರು 12.5 ಲಕ್ಷದ ಒಳಗಡೆ ಬಂದ್ರೆ ನೀವು ಟ್ಯಾಕ್ಸ್ ಏನ್ ಕೊಡ್ಬೇಕು ಅದನ್ನ ಡಿಸ್ಕೌಂಟ್ ಮಾಡ್ತಿದ್ದಾರೆ. ಆ ಡಿಸ್ಕೌಂಟ್ ಮಾಡೋ ಟರ್ಮ್ ನ ರಿಬೇಟ್ ಅಂತ ಕರಿತೀವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಇದು ಸ್ವಲ್ಪ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಮತ್ತೆ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಇದರಿಂದ ಏನಂದ್ರೆ ತೀರಾ 12.5 ಲಕ್ಷ ಆದಾಯ ಸಂಪಾದನೆ ಮಾಡೋ ಅಂತ ಕೆಟಗರಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗ್ತಾ ಇದೆ ಇವಾಗ ಪ್ರೆಸೆಂಟ್ಲಿ. ಅಂದ್ರೆ ಟ್ಯಾಕ್ಸ್ ವಿನಾಯಿತಿ ಸಿಗ್ತಾ ಇದೆ. ಇದರಿಂದ ಒಂದು ಉದ್ಯಮ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಅಥವಾ ಒಂದು ಕನ್ಸಂಪ್ಷನ್ ಎಕನಾಮಿ ಏನಿದೆ ಅದು ಬೂಸ್ಟಿಂಗ್ ಆಗುತ್ತೆ. ಬಟ್ ಹೈ ಟ್ಯಾಕ್ಸ್ ಪೇಯರ್ಸ್ ಲೈಕ್ ಯಾರು 12.5 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅವ್ರಿಗೆ ಇದರಿಂದ ಯಾವುದೇ ತರ ಬೆನಿಫಿಟ್ ಇಲ್ಲ. ಈಗ ಕೊಟ್ಟಿರೋ ಬಜೆಟ್ ಇಲ್ಲಿ ತನಕ ಇರೋ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಓನ್ಲಿ ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ರೇಟ್ ಅನ್ನ ರೆಡ್ಯೂಸ್ ಮಾಡಿದ್ರು. ಈ ವರ್ಷ ಎಕ್ಸ್ಪೆಕ್ಟೇಷನ್ ಏನಿರ್ಬೇಕಂದ್ರೆ ಜನಕ್ಕೆ ಏನಾಗ್ಬೇಕಂದ್ರೆ ಆ ಬಜೆಟ್ ಹೇಗ್ ಬರ್ಬೇಕಂದ್ರೆ ಎಕ್ಸಂಪ್ಷನ್ ಲಿಮಿಟ್ ನ ಜಾಸ್ತಿ ಮಾಡಬೇಕು. 4 ಲಕ್ಷದಿಂದ ಅದನ್ನ ಅಟ್ಲೀಸ್ಟ್ ಈಗಿರೋ ಇನ್ಫ್ಲೇಷನ್ಗೆ ಎಲ್ಲದಕ್ಕೂ ಕನ್ಸಿಡರ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ 10 ಲಕ್ಷಕ್ಕೆ ತಂದು ನಿಲ್ಲಿಸಬೇಕು ಎಕ್ಸಂಪ್ಷನ್. ಆಗ ಮಾತ್ರ ಒಂದು ಬ್ರಾಡರ್ ಸೆಕ್ಷನ್ ಆಫ್ ದ ಸೊಸೈಟಿ ಏನಿದೆ ಎಲ್ಲರಿಗೂ ಒಂದು ರಿಲೀಫ್ ಸಿಗೋ ಅಂತದ್ದು. ಸೊ ಹೀಗೆ ಮಾಡಿದ್ರೆ ಒಂದು ಉದ್ಯಮ ಕ್ಷೇತ್ರ ಮತ್ತೆ ಮೇಜರ್ ಆಗಿ ಒಂದು ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಲ್ಲಿ ಸ್ಯಾಲರಿಡ್ ಅವರೇ ಬರೋವಂಥದ್ದು. ಆ ಸ್ಯಾಲರಿಡ್ ಅವರು ಮತ್ತೆ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅದರ್ ಸೆಗ್ಮೆಂಟ್ ಆಫ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಏನಿದೆ ಅವ್ರು ಎಲ್ಲರಿಗೂ ಒಂದು ಅನುಕೂಲ ಅಂತ ಆಗುತ್ತೆ. ಬಟ್ ಇವರು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ನ ಇನ್ಕ್ರೀಸ್ ಮಾಡ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಶ್ರೀಧರ್ ಅವರೇ ಈಗ ಏನಾಗುತ್ತೆ, ಬೆಲೆ ಕಡಿಮೆ ಆದಾಗ ಯಾವಾಗಲೂ ಸ್ವಲ್ಪ ವ್ಯಾಪಾರ ಜಾಸ್ತಿ ಇರುತ್ತೆ. ಜಾಸ್ತಿ ಜನ ಬರ್ತಾರೆ ಅವಾಗ ಬೆಲೆ ಕಡಿಮೆ ಇದೆ ಬನ್ನಿ ಕೊಂಡ್ಕೊಳ್ಳೋಣ ಅಂತ ಹೇಳಿ. ನೀವು ಶ್ರೀಧರ್ ಸಂಪರ್ಕದಲ್ಲಿ ಇಲ್ಲ ಇದ್ದೀನಿ. ನಾನು ಕೇಶವ್ ಸರ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೇಶವ್ ಸರ್, ಇದೀಗ ರುಪಿ ವಿಚಾರ ಇದೆಯಲ್ಲ ಸರ್, ರುಪಿ ವಿಚಾರದಲ್ಲಿ ರುಪಿ ಬಲಗೊಂಡಾಗ ದೇಶವೂ ಬಲಗೊಳ್ಳುತ್ತದೆ, ರುಪಿ ದುರ್ಬಲವಾದಾಗ ದೇಶದ ಆರ್ಥಿಕತೆ ದುರ್ಬಲವಾಗುತ್ತದೆ ಅಂತ ನಾವು ಭಾವಿಸ್ಬೇಕಾಗತ್ತಾ, ಅಥವಾ ಭಾರತ 4ನೇ ಬಲಾಢ್ಯ ಆರ್ಥಿಕತೆ ಆ ನಿಟ್ಟಿನಲ್ಲೇ ಆ ಒಂದು ಟ್ಯಾಗ್ಲೈನ್ನ ಅಡಿಯಲ್ಲಿಯೇ ನಾವು ನೋಡಬೇಕಾಗತ್ತಾ? ಬಜೆಟ್ ರುಪಿಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಏನಾದರೂ ಮಾಡಬಹುದಾಗತ್ತಾ ನಾಳೆ? ಅಂಥ ಕ್ರಮಗಳಿಗೆ ಸಾಧ್ಯ ಇದೆಯಾ? ಅಥವಾ ಟ್ರಂಪ್ ಏನಾದರೂ ಮಾಡಿಕೊಳ್ಳಿ, ಒಂದೇ ಒಂದು ನಿರ್ಧಾರದಿಂದ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಯಾವ ದೇಶದ ಕರೆನ್ಸಿಯನ್ನು ಏನು ಬೇಕಾದರೂ ಮಾಡಬಹುದು, ಆ ಸ್ಥಿತಿಯಲ್ಲಿ ನಾವು ಇದೀವ ಇವತ್ತಿಗೆ ಅಂತ? ರುಪಿ ಸ್ಟ್ರೆಂಥನ್ ಆಗಲಿ ಅನ್ನೋಂಥದ್ದು ನಮ್ಮದು ಆಶಯ ಕೂಡ, ರುಪಿ ಕುಸಿಯದೇ ಇರಲಿ ಅಂತ. ಆದರೆ ಇರುವಂಥ ಸ್ಥಿತಿಯಲ್ಲಿ ಈಗ ಸರ್ಕಾರ ಏನು ಕ್ರಮ ಕೈಗೊಳ್ಬೋದು ನಾಳಿನ ಆಯವ್ಯಯದಲ್ಲಿ ಅಂತಂದ್ರೆ, ನಮ್ಮಲ್ಲಿರುವಂತಹ MSMEಗೆ ಮತ್ತೆ ಯಾವ್ಯಾವುದು ಎಕ್ಸ್ಪೋರ್ಟ್ ಪ್ರಮೋಷನ್ ಝೋನ್ಸ್ ಇದೆ ಮತ್ತೆ ಎಕ್ಸ್ಪೋರ್ಟ್ ಮಾಡುವಂಥ ಕೈಗಾರಿಕೆಗಳು ಯಾವಿವೆ ಅವಕ್ಕೆ ಏನು ಇನ್ಸೆಂಟಿವ್ಸ್ ಕೊಟ್ಟು ಅವ್ರಿಗೆ ಹೆಂಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಇನ್ನಷ್ಟು ಎಕ್ಸ್ಪೋರ್ಟ್ ಅವ್ರನ್ನ ಹೆಚ್ಚು ಮಾಡುವ ಥರದಲ್ಲಿ ಮಾಡ್ತಾರೆ ಅನ್ನೋದು ನಾವು ಕಾದ್ ನೋಡ್ತಾ ಇದ್ದೀವಿ. MSME ಸೆಕ್ಟರ್ಗೆ ಎಸ್ಪೆಷಲಿ ಎಷ್ಟು ಇನ್ಸೆಂಟಿವ್ಸ್ ಕೊಡ್ಬೋದು ಅನ್ನೋಂಥದ್ದನ್ನ ಕಾದ್ ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಏನು ಅಂತಂದ್ರೆ, ಇವಾಗ ಇರೋದ್ರಲ್ಲಿ ಲಾಸ್ಟ್ ನೀವು ಗಮನಿಸಿದ್ರೆ ಲಾಸ್ಟ್ ಇದರಲ್ಲಿ ಕ್ವಾರ್ಟರ್ ಅಲ್ಲಿ ನಮ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ. ರುಪಿ ಇದಾಗಿರೋದಕ್ಕೆ ಒಳ್ಳೇದು ಅಂತ ನಾನು ನಿಮ್ಗೆ ರುಪಿ ಹಂಗಂದ್ರೆ ಇನ್ನೂ 100 ರೂಪಾಯಿ ಆಗ್ಬಿಡ್ಲಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇದ್ದಂತ ಒಂದು ಸ್ಥಿತಿಯಲ್ಲಿ ಏನಾಯ್ತು ಅಂತಂದ್ರೆ, ಟ್ಯಾರಿಫ್ ಇದ್ದದ್ರಿಂದ ಟ್ಯಾರಿಫ್ ನ ನೆಗೇಟ್ ಮಾಡ್ಲಿಕ್ಕೆ ಈ ರುಪಿ ವ್ಯಾಲ್ಯೂ ಕುಸ್ತಿದ್ದು ಒಂದಷ್ಟು ಸಹಕಾರಿಯಾಗಿ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಯ್ತು, ಇಂಪೋರ್ಟ್ಸ್ ಕಡಿಮೆ ಆಯ್ತು. ಅದೊಂದು ಪಾಸಿಟಿವ್ ಆಗಿ ನೋಡಬಹುದು ಈ ಸ್ಥಿತಿಯಲ್ಲಿ ಅನ್ನುವಂಥದ್ದನ್ನ ಹೇಳ್ಬೇಕು. ಆಮೇಲೆ ನಾವು ಯಾವಾಗ್ಲೂ ಏನು ಅಂತಂದ್ರೆ, ಇವಾಗ ಸ್ನೇಹಿತರು ಅಲ್ಲಿ ಪ್ಯಾನಲ್ ಅಲ್ಲಿ ಹೇಳ್ತಿದ್ದಂಗೆನೆ ಆಸೆ ಪಡುವಂಥದ್ದು ಸರಿ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಇನ್ನಷ್ಟು ರಿಲ್ಯಾಕ್ಸೇಷನ್ ಕೊಡ್ಲಿ, ನೀವು ಬರೀ ರಿಬೇಟ್ ಕೊಟ್ಟಿದ್ದೀರಿ ಎಕ್ಸಂಪ್ಷನ್ ಕೊಡಿ ಅಂತ. ಆದ್ರೆ ಒಂದು ವಾಸ್ತವವನ್ನು ಗಮನಿಸಬೇಕು, ಸರ್ಕಾರದಲ್ಲಿ ನೋಡಿ ಎಷ್ಟು ಜನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ಅನ್ನುವಂಥದ್ದನ್ನ
ಗಮನಿಸಬೇಕು. ಈ ಭಾರತದಲ್ಲಿ ನಾವಿರುವಂತದ್ದು 141 ಕೋಟಿ ಜನ, ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕಳೆದ ವರ್ಷ ಕಟ್ಟಿರುವಂತದ್ದು ಅಂದ್ರೆ ನಾವು 23-24 ಮಾಹಿತಿ ಏನ್ ಸಿಗುತ್ತೆ ಅದರ ಪ್ರಕಾರ 2.8 ಕೋಟಿ ಜನ ಮಾತ್ರ ಆಕ್ಚುಲಿ ತೆರಿಗೆಯನ್ನ ಕಟ್ಟಿರುವಂತವ್ರು.